ನಾಯಕರು ದುರ್ಬಲರಾಗ್ತಾ ಇದ್ದಾರೆ, ಸರ್ಕಾರ ದುರ್ಬಲವಾಗ್ತಾ ಇದೆ, ಈ ರೀತಿ ಮಾತುಗಳೆಲ್ಲವನ್ನೂ ಕೂಡ ನಾವು BJP ನಾಯಕರಿಂದ ಕೇಳಿದ್ದೀವಿ. ಅಷ್ಟೇ ಅಲ್ಲ, ದೇವೇಗೌಡರು ಕೂಡ ಇದೇ ಮಾತಾಡಿದರು. ನಾನು ಬಂದಿರೋದೇ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ ಎನ್ನುವಂಥ ಮಾತು. ಬಹುಶಃ ಇವೆಲ್ಲ ಮಾತುಗಳು ಕೂಡ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾತಾಡಲಿಕ್ಕೆ ಪ್ರೇರಣೆ ಆಯಿತಾ? ಬನ್ನಿ, ದೇವೇಗೌಡರು ಏನು ಹೇಳಿದರು ಸರ್ಕಾರ ಕಿತ್ತೊಗೆಯೋದ್ರ ಬಗ್ಗೆ ನೋಡೋಣ. ಇವತ್ತು ನಿಮ್ಮ ರಕ್ತವನ್ನು ಹೀರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ಮನೆಯಲ್ಲಿ ಟಿವಿನಲ್ಲಿ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ನೋಡ್ತಾ ಕೂತಿ ಒಂದು ಕಾಲದಲ್ಲಿ ನಾವು ಜಗಳಾಡಿರಬಹುದು. ಇವತ್ತು ನಾವು ಇಬ್ಬರು ಸೇರಿರೋದು ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ಹೇಳಿರುತ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ, ಯಾಕಂದರೆ ನಾಯಕರ ಸ್ಟೇಟ್ಮೆಂಟ್ಗಳು ಏನು ಎತ್ತ ಅಂತ ವಿಜೇಂದ್ರ ಅವರು ಹೇಳಿದಂಥ ಮಾತನ್ನು ಕೂಡ ಕೇಳಿದ್ವಿ. ಜೊತೆಗೆ ದೇವೇಗೌಡರು ನಾವು ಸೇರಿರೋದೇ ಸರ್ಕಾರವನ್ನು ಕಿತ್ತೊಗಲಿಕ್ಕೆ ಅಂತ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು ಕೂಡ ಗಮನ ಸೆಳೆಯುವಂಥ ಸ್ಟೇಟ್ಮೆಂಟ್ಗಳು. ನನ್ನನ್ನು ಏನಾದರೂ ನೀವು ದುರ್ಬಲ ಮಾಡಿದರೆ, ಅದು ಕಾಂಗ್ರೆಸ್ಸನ್ನು ದುರ್ಬಲ ಮಾಡ್ದಂಗೆ, ನನ್ನನ್ನೇನಾದರೂ ಸರ್ಕಾರನ್ನೇನಾದರೂ ಬೀಳಿಸಿದರೆ ಜನಾಂದೋಲನ ಶುರುವಾಗುತ್ತೆ ಅನ್ನುವಂಥ ದಾಟಿನಲ್ಲಿ ಸಿದ್ದರಾಮಯ್ಯನವರು ಮಾತಾಡಿರುವಂಥದ್ದು ಏನು ನಡೀತಾ ಇದೆ? ರಂಗನಾಥ್, ಸಹಜವಾಗಿ ರಾಜ್ಯದಲ್ಲಿ ಚುನಾವಣೆ ನಂತರ ಸರ್ಕಾರದ ಭವಿಷ್ಯದ ಬಗ್ಗೆ, ಅಸ್ತಿತ್ವದ ಬಗ್ಗೆ ಇದ್ದಂತಹ ಆರಂಭದಲ್ಲಿ ಇದ್ದಂತಹ ಪ್ರಶ್ನೆಗಳು, ಅನುಮಾನಗಳೇನಿದೆ ಅವುಗಳು ನಿಜವಾಗಬಾರದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯನ್ನು ಮುಖ್ಯಮಂತ್ರಿಗಳು ವಹಿಸಿದಂಥ ರೀತಿಯಲ್ಲಿ ಕಂಡು ಬರ್ತದೆ. ಸಹಜವಾಗಿ ಮಹಾರಾಷ್ಟ್ರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನಗಳು ನಡೀಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು ಮತ್ತು ಆ ಒಂದು ರೀತಿಯಾದಂತಹ ಚರ್ಚೆಗಳು ಕೂಡ ಇತ್ತು. ಹಾಗಾಗಿ ಮುಖ್ಯಮಂತ್ರಿಗಳು ಆ ಉಪಚುನಾವಣೆಯ ಸಂದರ್ಭದಲ್ಲೇ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಮುಖ್ಯಮಂತ್ರಿಗಳ ಹೇಳಿಕೆ ಮುಖಾಂತರವಾಗಿ ಅವರು ಒಂದು ರೀತಿಯಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರ ಅನ್ನುವಂತ ಅನುಮಾನವೂ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ನಡೆಸಲಾಗ್ತಿದೆ ಅನ್ನುವಂತ ಒಂದು ಸೂಚ್ಯವಾದಂತಹ ಹೇಳಿಕೆಯನ್ನು ಕೊಡುವ ಮುಖಾಂತರವಾಗಿ ಉಪಚುನಾವಣೆಯ ದಿನವೇ, ಅಂದ್ರೆ ಮತದಾನ ನಡೆಯುವಂತ ದಿನವೇ ಆ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದ್ರೆ, ವಿಪಕ್ಷಗಳಿಂದ ಬರುವಂತಹ ಟೀಕೆ ಏನಿದೆ ಅದು ಸಹಜವಾದಂತಹ ಟೀಕೆ. ವಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಗಳು ಮಾಡ್ತಿರುವಂತಹ ಟೀಕೆಗಳು ರಾಜ್ಯದಲ್ಲಿ ಸರ್ಕಾರ ಇರೋದಿಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೆಯುವುದಿಲ್ಲ ಅನ್ನುವಂಥದ್ದನ್ನ ಮತ್ತೊಂದು ರೀತಿಯಲ್ಲಿ ಉಪಚುನಾವಣೆ ದಿನವೇ ಸಂದೇಶ ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ಅಲ್ಲಿ ವಿಪಕ್ಷಗಳಿಂದ ಕೂಡ ಆಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಅವರದೇ ಆದಂತಹ ರಾಜಕೀಯ ಲೆಕ್ಕಾಚಾರದಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ರೆ, ವಿಪಕ್ಷಗಳ ಟೀಕೆಯ ಕೂಡ ಹಿಂದೆ ಕೂಡ ಅವರದೇ ಆದಂತಹ ವಿಪಕ್ಷದ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇತ್ತು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.